ಬೀದರ್ ಜಿಲ್ಲೆಯ ಏನು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಈಶ್ವರ್ ಖಂಡ್ರೆ ಇಲ್ಲಿರ್ತಕ್ಕಂಥ SC ST ಹಿಂದುಳಿದ ಜಾತಿಗಳಿಗೆ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಒದಗಿಸೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದೆ. ಸಿದ್ದರಾಮಯ್ಯನವರು ನಾನು ದಲಿತರಾಮಯ್ಯ ಅಂತ ಹೇಳ್ತಾರೆ, ನಾವು ಸಂವಿಧಾನದ ಪರ ಅಂತ ಹೇಳ್ತಾರೆ, ನಾವು ಪ್ರಜಾಪ್ರಭುತ್ವದ ಪರ ಅಂತ ಹೇಳ್ತಾರೆ. ಆದರೆ ಬೀದರ್ ಜಿಲ್ಲೆನಲ್ಲಿ ಸಂವಿಧಾನದ ಜಾಥಾ ನಡೆದರೆ, ಸಂವಿಧಾನ ಜಾಗೃತಿ ಜಾಥಾ ನಡೆದರೆ ಮಳಚಾಪುರ ಅನ್ನೋ ಗ್ರಾಮದಲ್ಲಿ ಆ ಜಾಗೃತಿ ಜಾಥಾವನ್ನು ಅಡ್ಡಿಪಡಿಸಿ ಅಲ್ಲಿ ಇರ್ತಕ್ಕಂಥ ಏನು ಕಾರ್ಯಕರ್ತರಿಗೆ ನೀವು ಜೈ ಶ್ರೀರಾಮ್ ಅಂತ ಘೋಷಣೆಗೆ ಹೋಗಬೇಕು ಅಂತೇಳಿ ಧಮಕಿ ಹಾಕ್ತಾರೆ. ಆ ಇಡೀ ಸಂವಿಧಾನ ಜಾಗೃತಿ ಜಾಥಾಕ್ಕೆ ಅಡ್ಡಿಪಡಿಸಿದ್ರೆ ಕಾಂಗ್ರೆಸ್ ಸರ್ಕಾರ ಆ ಆರೋಪಿಗಳನ್ನು ಇವತ್ತಿನವರೆಗೆ ಯಾರನ್ನೂ ಕೂಡ ಬಂಧಿಸಿಲ್ಲ. ಅಂದರೆ ನೀವು ಸಂವಿಧಾನದ ಪರವಾಗಿದ್ದೀವಿ ಅಂತ ಬಾಯಿನಲ್ಲಿ ಹೇಳ್ತಾ ಇದ್ದೀರಿ, ಆದರೆ ನಿಮ್ಮ ನಡವಳಿಕೆಯಲ್ಲಿ ಸಂವಿಧಾನಕ್ಕೆ ವಿರುದ್ಧವಾಗಿದ್ದೀರಿ. ಯಾಕೆ ಅಂತಂದರೆ ಯಾರು ಸಂವಿಧಾನ ಜಾಗೃತಿ ಜಾಥಾಗೆ ಅಡ್ಡಿ ಮಾಡಿದಾರೋ ಅವ್ರ ವಿರುದ್ಧ ಯಾವುದೇ ಕ್ರಮನ ನೀವು ತಗೊಳ್ಳಲ್ಲ ಅಂತಂದರೆ ನೀವು ಕೂಡ ಆ ಸಂವಿಧಾನದ ವಿರೋಧಿಗಳು ಅಂತಲೇ ಬಹುಜನ್ ಸಮಾಜ ಪಾರ್ಟಿ ಪರಿಗಣಿಸಬೇಕಾಗುತ್ತೆ. ಸೊ ಸಂವಿಧಾನ ಜಾಗೃತಿ ಜಾಥಾ ಅಡ್ಡಿಪಡಿಸೋದು ಮಾತ್ರ ಅಲ್ಲ, ಇಲ್ಲಿ ಮಳಚಾಪುರ ಗ್ರಾಮದಲ್ಲಿ ಚಳಕಾಪುರ ಗ್ರಾಮದಲ್ಲಿ ನಡೆದಂತಹ ಏನು ದಲಿತರ ಮೇಲೆ ದೌರ್ಜನ್ಯ ಪ್ರಕರಣ ಇದೆ, ಈ ಪ್ರಕರಣದಲ್ಲಿ ಸವರ್ಣೀಯರ ಮೇಲೆ ಏನು ನೀವು ಆರೋಪ ಪಟ್ಟಿಯನ್ನು ಹಾಕಿದರೆ FIR ಮಾಡಿದ್ರು, ಅದಕ್ಕಿಂತ ಹೆಚ್ಚು 102 ಜನ SC STಗಳ ಮೇಲೆ, SC ದಲಿತರ ಮೇಲೆ FIR ಮಾಡಿಸಿದ್ರಿ. ಅಂದರೆ ನಿಮ್ಮ ಉದ್ದೇಶ ಏನು? ಯಾರು ಹಲ್ಲೆಗೊಳಗಾಗಿದ್ದಾರೋ, ಯಾರು ದೌರ್ಜನ್ಯಕ್ಕೆ ತುತ್ತಾಗಿದ್ದಾರೋ ಅವ್ರ ವಿರುದ್ಧನೇ ಕೌಂಟರ್ ಕಂಪ್ಲೇಂಟ್ ಆಗುತ್ತೆ ಅಂದರೆ ಅವರು ಯಾರು ದೌರ್ಜನ್ಯ ಮಾಡಿದಾರೋ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಕೌಂಟರ್ ಕಂಪ್ಲೇಂಟ್ ಮಾಡಿಸಿದ್ರಿ ಅಂತ ನಮ್ಗೆ ಅರ್ಥ ಆಗುತ್ತೆ. ಅಂದರೆ ಇಲ್ಲಿ ಹಲ್ಲೆಗೊಳಗಾದಂಥ ದಲಿತರೆ ತಾವೇ ಕೇಸ್ ಹಾಕಿಸ್ಕೊಂಡು ಯಾರು ಹಲ್ಲೆ ಮಾಡಿರ್ತಾರೋ ಅವ್ರ ಜೊತೆ ರಾಜಿ ಆಗಬೇಕು ಅಂತಕ್ಕಂಥದ್ದು ಬಹುಶಃ ಈಶ್ವರ್ ಖಂಡ್ರೆ ಏನು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೋ ಅವ್ರ ಉದ್ದೇಶ ಇರಬೇಕು. ಹಾಗಾಗಿ ತಮ್ಮ ಏನು ಅಧಿಕಾರವನ್ನು ಬಳಸಿ ಪೊಲೀಸ್ ಇಲಾಖೆಯನ್ನು ಮತ್ತು ಜಿಲ್ಲಾಡಳಿತವನ್ನು ಸಂಪೂರ್ಣವಾಗಿ ದಲಿತರ ವಿರುದ್ಧ ದುರ್ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಸೊ ಆಮೇಲೆ ಏನು ಹುಮ್ನಾಬಾದ್ ಜಿಲ್ಲೆಯಲ್ಲಿ ಹುಣಸಗೇರ ಗ್ರಾಮದಲ್ಲೂ ಕೂಡ ಏನು ಅವರ ವಾಟ್ಸಪ್ ಸ್ಟೇಟಸ್ನಲ್ಲಿ ಅಂಬೇಡ್ಕರ್ ಫೋಟೋ ಹಾಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಒಬ್ಬನ ಮೇಲೆ ಆ ದೌರ್ಜನ್ಯ ಮಾಡಿ ಅದನ್ನು ಜೈ ಶ್ರೀರಾಮ್ ಅಂತ ಹೋಗ್ಬೇಕಂತೇಳಿ ಬಲವಂತ ಮಾಡಿದ್ದಾರೆ. ಸೊ ಅದರ ಅರ್ಥ ಏನಂತಂದರೆ ಬೀದರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಕೂಡ ಸತ್ತಂಗಿದೆ ಅಂತ. ಬಹುಶಃ BJP ಸರ್ಕಾರ ಇದ್ದಾಗಲೂ ಕೂಡ ಈ ಮಟ್ಟದ ದೌರ್ಜನ್ಯ SC STಗಳ ಮೇಲೆ ನಡೀತಾ ಇರಲಿಲ್ಲ ಅಂತ ನಮಗನ್ಸುತ್ತೆ. ಒಂದು ವೇಳೆ ಈ ಸರ್ಕಾರಕ್ಕೆ ಏನಾದರೂ ನೈತಿಕತೆ ಇದ್ದರೆ ಮೊದಲು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಉಸ್ತುವಾರಿ ಮಂತ್ರಿ, ಆ ಉಸ್ತುವಾರಿ ಮಂತ್ರಿಯನ್ನು ಸಂಪುಟದಿಂದ ವಜಾ ಮಾಡಬೇಕು ಮಾನ್ಯ ಸಿದ್ದರಾಮಯ್ಯ. ಯಾಕೆಂದರೆ ಇವರು ಮಂತ್ರಿಯಾಗಿ ಇಲ್ಲಿ SC STಗಳ ಅಥವಾ ಹಿಂದುಳಿದ ಜಾತಿಗಳ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡೋದಕ್ಕಿಂತ ಹೆಚ್ಚಾಗಿ ಯಾರು ಮನುವಾದಿಗಳಿದ್ದಾರೆ, ಯಾರು ಕೋಮುವಾದಿಗಳಿದ್ದಾರೆ, ಯಾರು ಸಂವಿಧಾನ ಜಾಗೃತಿ ಜಾಥಾಕ್ಕೆ ಅಡ್ಡಿ ಮಾಡ್ತಾರೆ, ಯಾರು SC STಗಳ ಮೇಲೆ ದೌರ್ಜನ್ಯ ಮಾಡ್ತಾರೆ ಅವ್ರಿಗೆ ರಕ್ಷಣೆ ಕೊಡಲಿಕ್ಕೆ ಇವರು ಮಂತ್ರಿಯಾಗಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಸೊ ಇವರು ನನ್ನ ಪ್ರಕಾರ ಕಾಂಗ್ರೆಸ್ನಲ್ಲಿ ಇರಲಿಕ್ಕೆ ನಾಲಾಯಕ್ಕಿತ ಈಶ್ವರ್ ಖಂಡ್ರೆ. ಬಹುಶಃ ಈತನಿಗೆ ಭಾಳ ಸೂಟಬಲ್ ಆದಂಥ ಪಕ್ಷ ಯಾವುದಾದ್ರೆ BJP. ಯಾಕೆಂದರೆ ಕೋಮುವಾದಿಗಳ ಎಲ್ಲ ಏನು ಸಂವಿಧಾನ ಬಾಹಿರ ಕೃತ್ಯಕ್ಕೆ ಇವರು ಪರೋಕ್ಷವಾಗಿ ಬೆಂಬಲ ಕೊಟ್ಟುಕೊಂಡ್ರು. ಯಾರು ಅಪರಾಧಿಗಳಿದ್ದಾರೆ ಅವ್ರು ಯಾರು ಕೂಡ ಅರೆಸ್ಟ್ ಆಗದೇ ಇರೋ ರೀತಿ ನೋಡ್ಕೊಳ್ತಾ ಇದ್ದಾರೆ ಅಂತಂದರೆ ನನಗನ್ಸುತ್ತೆ ಇವರು BJPಲಿರೋದು ಸೂಕ್ತ ಅಂತ. ಹಾಗಾಗಿ ಇವರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು BJPಗೆ ಹೋಗಲಿ. ಸೊ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನಾದರೂ ನೈತಿಕತೆ ಇದ್ದರೆ ಮೊದಲು ಈಶ್ವರ್ ಖಂಡ್ರೆಯನ್ನು ಅವರ ಸಂಪುಟದಿಂದ ತೆಗಿಬೇಕು, ಅವ್ರನ್ನ ವಜಾ ಮಾಡಬೇಕು. ವಜಾ ಮಾಡಿ ಇಲ್ಲಿರ್ತಕ್ಕಂಥ SC ST OBCಗಳಿಗೆ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡಬೇಕು. ಇಲ್ಲಿ ಏನು ಕೋಮುವಾದಿಗಳು, ಜಾತಿವಾದಿಗಳು ದಲಿತರ ಮೇಲೆ, ಹಿಂದುಳಿದ ಜಾತಿಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಸಂವಿಧಾನ ಬಾಹಿರವಾಗಿ ನಡ್ಕೊಳ್ತಾ ಇದ್ದಾರೆ, ಅವ್ರ ಮೇಲೆ ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕಂತೇಳಿ ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹ ಮಾಡುತ್ತೆ. ಮತ್ತು ಮಾನ್ಯ ಈಶ್ವರ್ ಖಂಡ್ರೆ ಪಕ್ಕಾ ದಲಿತ ವಿರೋಧಿ ಅನ್ನಲಿಕ್ಕೆ
ಬಹಳ ದೊಡ್ಡ ಉದಾಹರಣೆ ಏನಂತಂದರೆ, ಇಲ್ಲಿ RTO ಅಧಿಕಾರಿಯಾಗಿ ಬಂದಿದ್ದಂಥ SC ಸಮುದಾಯಕ್ಕೆ ಸೇರಿದಂಥ ಮಂಜುನಾಥ್ ಕೋರ್ವೆ ಅವ್ರನ್ನ ರಿಪೋರ್ಟ್ ಮಾಡ್ಕೊಳ್ಳೋಕ್ಕೆ ಬಿಟ್ಟಿಲ್ಲ ಅವರು. ಸೊ ಬಂದಂಥವ್ರನ್ನ ತಕ್ಷಣ ವರ್ಗಾವಣೆ ಮಾಡಿಸಿದ್ದಾರೆ. ಇದರ ಅರ್ಥ ಏನು? ಇವರು ದಲಿತ ವಿರೋಧಿ ಇದ್ದಾರೆ. ಹಾಗಾಗಿ ಬೀದರ್ ಜಿಲ್ಲೆಯ ಸಮಸ್ತ SC STಗಳ ಪರವಾಗಿ, ಹಿಂದುಳಿದ ಜಾತಿಗಳ ಪರವಾಗಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಪರವಾಗಿ ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹ ಮಾಡೋದೇನಂತಂದರೆ, ಈ ಜಾತಿವಾದಿ, ಯಾಕೆಂದರೆ ಇಲ್ಲಿ ಏನು ಹಲ್ಲೆ ಮಾಡಿದ್ದಾರೆ, ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಅವರು ಈಶ್ವರ್ ಖಂಡ್ರೆ ಸಮುದಾಯಕ್ಕೆ ಸೇರಿದವರು. ಸೊ ಹಾಗಾಗಿ ತನ್ನ ಜಾತಿಯ ರಕ್ಷಣೆಗೆ ನಿಂತಿರ್ತಕ್ಕಂಥ ಈಶ್ವರ್ ಖಂಡ್ರೆಯನ್ನು ತಕ್ಷಣ ಮಂತ್ರಿ ಪದವಿಯಿಂದ, ಸಚಿವ ಸಂಪುಟದಿಂದ ಅವ್ರನ್ನ ವಜಾ ಮಾಡಬೇಕು. ಮತ್ತು ಏನು ಈ ಅಪರಾಧಗಳು ನಡೆದಿದೆ ಬೀದರ್ ಜಿಲ್ಲೆಯಲ್ಲಿ, ಒಂದು ವಿಶೇಷವಾದಂಥ ತನಿಖೆಯನ್ನು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಗಮನದಲ್ಲಿ, ಅವರ ಒಂದು ನಿಗಾದಲ್ಲಿ ಇಲ್ಲಿ ಒಂದು ತನಿಖೆ ನಡೀಬೇಕು, ವಿಶೇಷವಾದಂಥ ತನಿಖೆ ನಡೀಬೇಕು. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಅಂದರೆ 1.5 ವರ್ಷ 2023 ವಿಧಾನಸಭಾ ಚುನಾವಣೆ ನಡೆದು ಈಶ್ವರ್ ಖಂಡ್ರೆ ಸಚಿವರಾದ ಮೇಲೆ ಇಲ್ಲಿವರೆಗೆ ಎಷ್ಟು ಅಟ್ರಾಸಿಟಿ ಕೇಸ್ಗಳು, SC ST ದೌರ್ಜನ್ಯ ಘಟನೆಗಳು ನಡೆದಿದೆಯೋ ಅದೆಲ್ಲದರ ಬಗ್ಗೆ ವಿಶೇಷವಾದಂಥ ತನಿಖೆ ನಡೀಬೇಕು. ಮತ್ತು ಈ ಪ್ರಕರಣಗಳಲ್ಲಿ ಇದುವರೆಗೆ ಎಷ್ಟು ಜನರನ್ನ ಬಂಧಿಸಲಾಗಿದೆ, ಎಷ್ಟು ಜನಕ್ಕೆ ಬೇಲ್ ಸಿಕ್ಕಿದೆ, ಎಷ್ಟು ಜನರನ್ನ ಇವರು ಉದ್ದೇಶಪೂರ್ವಕವಾಗಿ ಆರೋಪ ಪಟ್ಟಿನಲ್ಲಿ ಕೈ ಬಿಟ್ಟಿದ್ದಾರೆ ಚಾರ್ಜ್ ಶೀಟ್ನಲ್ಲಿ, ಇದೆಲ್ಲದರ ಬಗ್ಗೆ ವಿಶೇಷವಾದಂಥ ತನಿಖೆ ನಡೀಬೇಕು. ಸೊ ಇಲ್ಲೊಂದು SC ST ಮತ್ತು ಹಿಂದುಳಿದ ಜಾತಿಗಳ ವಿರುದ್ಧ ಅಘೋಷಿತವಾಗಿ ಒಂದು ಭಯದ ವಾತಾವರಣವನ್ನು ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಈಶ್ವರ್ ಖಂಡ್ರೆ ಒಬ್ಬ ಕಾಂಗ್ರೆಸ್ನ ಸರ್ಕಾರದ ಮಂತ್ರಿ ಅನ್ನೋದಕ್ಕಿಂತ BJPಯ RSSನ ಏಜೆಂಟ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗಂತೂ ಅನ್ನಿಸ್ತಾ ಇದೆ. ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಆಗ್ರಹ ಮಾಡೋದೇನಂತಂದರೆ, ತಕ್ಷಣ ಇವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು. ಹೇಳಿ ಕೇಳಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಮೂಲತಃ ಬೀದರ್ ಜಿಲ್ಲೆಯವರು. ಸೊ ಹಾಗಾಗಿ ನೀವು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದೀರಿ, ಆದರೆ ನಿಮ್ಮದೇ ತವರು ಜಿಲ್ಲೆಯಲ್ಲಿ SC STಗಳ ಮೇಲೆ ಇಷ್ಟೊಂದು ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇದೆ, ನೀವು ಕಣ್ಣು ಮುಚ್ಕೊಂಡು ಯಾಕೆ ಕೂತಿದ್ದೀರಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ನಿಮಗೆ ನಿಜವಾಗ್ಲೂ SC ST ಹಿಂದುಳಿದ ಜಾತಿಗಳ ಮೇಲೆ ಕಾಳಜಿ ಇದ್ದರೆ ನೀವೇನು ಭಾಷಣದಲ್ಲಿ ಅಬ್ಬರಿಸ್ತಾ ಇದ್ದೀರಿ, ನಾವು ಸಂವಿಧಾನದ ಪರ, ನಾವು ಶೋಷಿತ ವರ್ಗಗಳ ಪರ, ನಾವು ಸಾಮಾಜಿಕ ನ್ಯಾಯದ ಪರ ಅಂತ ನೀವು ಭಾಷಣದಲ್ಲಿ ಅಬ್ಬರಿಸ್ತಾ ಇದ್ದೀರಿ, ಇಲ್ಲಿ ನೋಡಿದ್ರೆ ಕತ್ತಿಸತಕ್ಕಂಥ ಕೆಲಸವನ್ನು ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಈ ಈಶ್ವರ್ ಖಂಡ್ರೆಯನ್ನು ಸಂಪುಟದಿಂದ ವಜಾ ಮಾಡಿ ಸೂಕ್ತ ಕ್ರಮನ ಕೈಗೊಳ್ಳಬೇಕಂತೇಳಿ ನಾನು ಆಗ್ರಹ ಮಾಡ್ತೇನೆ. ಸರ್, ಇನ್ನೊಂದು SCP TSP ಬಜೆಟ್ನ ಸಲುವಾಗಿ ಅದರ ವಿರುದ್ಧಾಗಿ ಇದು ಸಿದ್ದರಾಮಯ್ಯ ಅವ್ರ ವಿರುದ್ಧಾಗಿ ಬಹುಜನ್ ಸಮಾಜ್ ಪಾರ್ಟಿ ಏನಪ್ಪ ಅಂದ್ರೆ ಫಸ್ಟ್ ಬೀದರಲ್ಲಿ ಮೂವ್ಮೆಂಟ್ ಮಾಡಿ ಸರ್, ಏನಾದ್ರು ಮೂವ್ಮೆಂಟನ್ನು ಕೈ ಬಿಟ್ಟರೆ ಸರ್ ಇನ್ನು ಮುಂದೆ? ಇಲ್ಲ, ನಮ್ಮದು ಏನು ಕಳೆದ 2 ವರ್ಷಗಳಲ್ಲಿ SCP TSPಯ ಸುಮಾರು 25,000 ಕೋಟಿ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಬಹುಜನ್ ಸಮಾಜ್ ಪಾರ್ಟಿ ರಾಜ್ಯಾದ್ಯಂತ ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದೆ. ಈಗಲೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಅಥವಾ ಇಡೀ ಕಾಂಗ್ರೆಸ್ ದಲಿತ ವಿರೋಧಿ ಸರ್ಕಾರ ಅನ್ನೋದಕ್ಕೆ ಇದಕ್ಕಿಂತ ಬಹಳ ದೊಡ್ಡ ಉದಾಹರಣೆ ಏನು ಬೇಕಾಗಿಲ್ಲ. ಇವತ್ತು ಬಹಳ ವಿಶೇಷವಾಗಿ ರಾಜ್ಯದಲ್ಲಿ ಸಾವಿರಾರು ಜನ BPL ಪಡಿತರ ಚೀಟಿಗಳಿದೆ, ಅದನ್ನು ಇವತ್ತು ರದ್ದು ಮಾಡ್ತಾ ಇದ್ದಾರೆ. ಕೆಲವನ್ನ APL ಮಾಡ್ತಾ ಇದ್ದಾರೆ. ಅಲ್ಲಪ್ಪ, 25,000 ಕೋಟಿ SC STಗಳ ಹಣ ದುರ್ಬಳಕೆ ನೀವು ಮಾಡ್ಕೊಂಡಿದ್ದೀರಿ, SCP TSP ಹಣ ದುರ್ಬಳಕೆ ಮಾಡ್ಕೊಂಡಿದ್ದೀರಿ. ಈ BPL ಕಾರ್ಡಲ್ಲಿ ಹೆಚ್ಚು BPL ಕಾರ್ಡನ್ನು ಪಡ್ಕೊಂಡಿರ್ತಕ್ಕಂಥ SC ST ಹಿಂದುಳಿದ ಜಾತಿಗಳ ಜನರಿಗೆ ಯಾಕೆ ಈ ಥರ ದ್ರೋಹ ಮಾಡ್ತಾ ಇದ್ದೀರಿ? ಅವರು ಬೈಕ್ ಇಟ್ಕೊಳ್ಳೋದು ತಪ್ಪ, ಅವ್ರ ಮನೇಲಿ ಒಂದು TV ಇರೋದು ತಪ್ಪ? ಯಾವ ಆಧಾರದ ಮೇಲೆ ನೀವು ರದ್ದು ಮಾಡ್ತಾ ಇದ್ದೀರಿ? ಸೊ ಒಂದು ವೇಳೆ BPL ಕಾರ್ಡ್ದಾರರೇ ನಮ್ಮ ಕರ್ನಾಟಕದಲ್ಲಿ ಇರಬಾರ್ದು ಅಂತ ನೀವು ತೀರ್ಮಾನ ಮಾಡೋದಾದರೆ ಇರ್ತಕ್ಕಂಥ ಎಲ್ಲ BPL ಕಾರ್ಡ್ಗಳನ್ನ ರದ್ದು ಮಾಡಿಬಿಡಿ. ನಿಮಗೆ ತಾಕತ್ತಿದ್ರೆ BPL ಕಾರ್ಡ್ಗಳನ್ನ ಎಲ್ಲ ರದ್ದು ಮಾಡಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಈ ರಾಜ್ಯದ ಎಲ್ಲ ವರ್ಗದ ಜನ, ಬಡವರು ನಿಮಗೆ ಬುದ್ಧಿ ಕಲಿಸ್ತಾರೆ. ಸೊ ಇವತ್ತು ಭಾಳ ಮುಖ್ಯವಾಗಿ ಇಡೀ ರಾಜ್ಯದಲ್ಲಿ ಏನು BPL ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ, ಪರೋಕ್ಷವಾಗಿ BPL ಕಾರ್ಡ್ಗಳನ್ನ APL ಕಾರ್ಡ್ ಮಾಡ್ತಾ ಇದ್ದಾರೆ. ಇದೊಂದು ಜನವಿರೋಧಿ, ಬಡವರ ವಿರೋಧಿ ಸರ್ಕಾರ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ಸೊ ಇವತ್ತಿಗೂ ಕೂಡ SC ST ವಿದ್ಯಾರ್ಥಿಗಳಿಗೆ ಈ ಹಿಂದೆ ಅವರು ಅಡ್ಮಿಷನ್ ಆಗಬೇಕಾದ್ರೆ ಯಾವುದೇ ಫೀಸ್ ಕಟ್ಟಬೇಕಾಗಿರಲಿಲ್ಲ. ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟರೆ ಫ್ರೀ ಅಡ್ಮಿಷನ್ ಇರ್ತಾ ಇತ್ತು, ಅವರ ಫೀಸನ್ನು ಸ್ಕಾಲರ್ಶಿಪ್ಪಲ್ಲಿ ಬಳಸ್ಕೊತಾ ಇದ್ರು. ಆದರೆ ಈ ವರ್ಷದಿಂದ ಎಲ್ಲ ಕೋರ್ಸ್ಗಳಿಗೆ
SC/STಗಳು ವಿದ್ಯಾರ್ಥಿಗಳು ಇವತ್ತು ಸಂಪೂರ್ಣ ಶುಲ್ಕವನ್ನು ಭರಿಸಿ ಅವರಿವತ್ತು ಶಾಲಾ ಕಾಲೇಜುಗಳಿಗೆ ಅಡ್ಮಿಷನ್ ಆಗಬೇಕಾದಂಥ ಪರಿಸ್ಥಿತಿ ಬಂದಿದೆ. ಸೊ ಯಾಕೆ ಈ ರೀತಿ ತಾರತಮ್ಯ ಮಾಡ್ತಾ ಇದ್ದೀರಿ ನೀವು? ಮತ್ತು ಇವತ್ತೇನು ಹಾಸ್ಟೆಲ್ಗಳಿದೆ, ಹಾಸ್ಟೆಲ್ಗಳು ನಗರ ಪ್ರದೇಶದಲ್ಲಿ ಜಾಸ್ತಿ ಆಗಬೇಕು. ಇವತ್ತು ಬೆಂಗಳೂರಿನಲ್ಲಿ ಸಿಟಿ ಸೆಂಟ್ರಲ್ ಯೂನಿವರ್ಸಿಟಿ ಇದೆ, ಬೆಂಗಳೂರಿನಲ್ಲಿ ಬೇಕಾದಷ್ಟು ಕಾಲೇಜುಗಳಿದೆ. ಆದರೆ ಬೆಂಗಳೂರಿನ ಸಿಟಿ ಒಳಗಡೆ SC/STಗಳಿಗೆ ವಿದ್ಯಾರ್ಥಿ ನಿಲಯಗಳೇ ಇಲ್ಲ. ವಿದ್ಯಾರ್ಥಿ ನಿಲಯಗಳು ಬೆಂಗಳೂರಿನ ಹೃದಯ ಭಾಗದಿಂದ 10 ಕಿಲೋಮೀಟರ್ 20 ಕಿಲೋಮೀಟರ್ ದೂರ ಇದೆ. ಅವರು ಜರ್ನಿ ಮಾಡ್ಕೊಂಡು ಬರೋ ಸ್ಥಳಕ್ಕೆ 2 ಅವರ್ಸ್ ಕಳೆದೋಗುತ್ತೆ. ಸೊ ಈ ರೀತಿ ವಿದ್ಯಾರ್ಥಿಗಳಿಗೆ ಅಗತ್ಯ ಇರತಕ್ಕಂಥ ಸೌಲಭ್ಯಗಳನ್ನು ವಿದ್ಯಾರ್ಥಿ ನಿಲಯಗಳನ್ನ ಇವರು ಕಟ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಯೂನಿವರ್ಸಿಟಿ ಸೆಂಟರ್ಗಳಿದೆ, ಅಲ್ಲೇ SC/ST OBC ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳನ್ನ ತೆರೀಬೇಕು. ಅಲ್ಲೇ ಸೂಕ್ತವಾದಂಥ ಶಿಕ್ಷಣ ವ್ಯವಸ್ಥೆಯನ್ನು ಅವರಿಗೆ ಕಲ್ಪಿಸಬೇಕು ಅಂತೇಳಿ ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹ ಮಾಡುತ್ತೆ. ಸರ್, ಇವಾಗ ನಮ್ಮ ಬೀದರ್ ಜಿಲ್ಲೆಯಾದಂಥ ವಕ್ಫ್ ಬೋರ್ಡ್ ಮಂಡಳಿಯಿಂದ ಎಷ್ಟೋ ಜನ ರೈತರು ಬಡವರು ಬೀದಿಗೆ ಬಂದಿದ್ದಾರೆ ಸರ್. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ನೋಡಿ, ಇದು ವಕ್ಫ್ ವಿವಾದ ಏನು ಉಂಟಾಗಿದೆ, ಇದಕ್ಕೆ ಕಾಂಗ್ರೆಸ್ ಮತ್ತು BJP ಇಬ್ಬರು ಕೂಡ ಪಾಲುದಾರರು. ಈಗಾಗಲೇ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಏನು BJP ಸರ್ಕಾರ ಇದ್ದಾಗ, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ, ಆಗಲೂ ಕೂಡ ವಕ್ಫ್ ಭೂಮಿಯನ್ನು ನೀವು ಬಿಡಿಸ್ಲಿಕ್ಕೆ ಕಠಿಣವಾದಂಥ ಕ್ರಮ ತಗೊಳ್ಬೇಕು. ಆ ವಕ್ಫ್ ಆಸ್ತಿ ದೇವ್ರಿಗೆ ಸೇರಿದಂಥದ್ದು. ಸೊ ಆ ದೇವ್ರಿಗೆ ಸೇರಿದಂಥ ಭೂಮಿಯನ್ನು ಬಿಡಿಸ್ಕೊಡ್ಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತೇಳಿ ಬಸವರಾಜ ಬೊಮ್ಮಾಯಿ ಕೂಡ ಅವತ್ತು ಘೋಷಣೆ ಮಾಡಿರ್ತಕ್ಕಂಥ ಆಡಿಯೋ ವಿಡಿಯೋಗಳು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಈಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಅದು ಮತ್ತಷ್ಟು ಜಾಸ್ತಿ ಆಗಿದೆ. ಹಂಗಾಗಿ ಈ ವಕ್ಫ್ ವಿವಾದ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇದೊಂದು ಅಜೆಂಡಾ ಇದೆ. ಕಾಂಗ್ರೆಸ್ ಮತ್ತು BJP ಅಜೆಂಡಾ ಇದೆ. ಕಾಂಗ್ರೆಸ್ನವರ ಅಜೆಂಡಾ ಏನಂತಂದ್ರೆ, ನಾವು ಮುಸಲ್ಮಾನರ ಪರ ಇದ್ದೀವಿ ಅಂತ ಬಿಂಬಿಸ್ಕೊಳ್ಳಿಕ್ಕೆ, ಮುಸಲ್ಮಾನರ ಓಟ್ಗಳನ್ನು ಓಲಾಡಿಸೋದು ಕಾಂಗ್ರೆಸ್ಗೆ ಹಾಕಿಸ್ಕೊಳ್ಳಿಕ್ಕೆ ಇದು ಕಾಂಗ್ರೆಸ್ ಈ ಕುತಂತ್ರವನ್ನ ಮಾಡ್ತಾ ಇದ್ರೆ, ಈ ಮುಸಲ್ಮಾನರ ವಿರುದ್ಧ ಉಳಿದಂಥ ಎಲ್ಲ ಸಮಾಜಗಳನ್ನ ಎತ್ತುಕಟ್ಟಿ ಸಂಪೂರ್ಣವಾದಂಥ ಓಟನ್ನ ನಾವು ಪಡ್ಕೊಬೇಕಂತಕ್ಕಂಥದ್ದು BJP. ಇದು ಪ್ಯೂರ್ಲಿ ಪೊಲಿಟಿಕಲ್ ಇಶ್ಯೂ. ಇದರಲ್ಲಿ ವಕ್ಫ್ ರೈತರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಕ್ಕಂಥ BJPಯವರು ಕೂಡ ನಿಜವಾದಂಥ ರೈತ ಪರ ಕಾಳಜಿ ಇರ್ತಕ್ಕಂಥವ್ರಲ್ಲ. ಅವರಿಗೆ ರೈತರು ಬೇಕಾಗಿಲ್ಲ, ರೈತರ ಬದುಕು ಬೇಕಾಗಿಲ್ಲ. ಒಂದು ವೇಳೆ BJPಯವರು ನಿಜವಾಗ್ಲೂ ರೈತರ ಪರ ಇದ್ದಿದ್ರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದು ಕೇಂದ್ರದಲ್ಲಿ 11 ವರ್ಷ ಆಗ್ತಾ ಇದೆ, ಒಂದೇ ಒಂದು ಪೈಸಾ ರೈತರ ಸಾಲ ಮನ್ನಾ ಮಾಡಿಲ್ಲ. ಇವರು ಯಾವ ಸೀಮೆ ರೈತರ ಪರವಾಗಿ ಹೋರಾಟ ಮಾಡ್ತಾರೆ? ರೈತ ವಿರೋಧಿ ಕಾಯ್ದೆಗಳು 3 ಕಾಯ್ದೆಗಳನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂತು. ಯಾಕೆ ಏನು ಬಸವರಾಜ ಪಾಟೀಲ್ ಎತ್ತಾಳ್ ಬಾಯಿಗೆ ಬಿಗಾಕೊಂಡು ಕೂತಿದ್ರು? ರೈತರ ಪರ ಇದ್ರೆ ಹೋರಾಟ ಮಾಡಬೇಕಾಗಿತ್ತು. 1 ವರ್ಷ ರೈತರು ಮಳೆ ಬಿಸಿಲು ಚಳಿ ಅಂದೇನೆ ದೆಹಲಿಯಲ್ಲಿ 1 ವರ್ಷ ಹೋರಾಟ ಮಾಡಿ 700 ಜನ ರೈತರು ಹುತಾತ್ಮರಾದರು. ಯಾಕೆ? ಆವಾಗ ಬಸವರಾಜ ಪಾಟೀಲ್ ಎತ್ತಾಳ್ ಅವರ ಬಾಯಿಗೆ ಏನ್ ಹಾಕೊಂಡಿದ್ರು? ಇವ್ರು ಯಾರು ರೈತರ ಪರ ಅಲ್ಲ, ರೈತರ ಹೆಸರು ಹೇಳ್ಕೊಂಡು ಅಲ್ಲಿ ಹಿಂದೂ ಧ್ರುವೀಕರಣ ಮಾಡಿ BJPಗೆ ಓಟ್ ಹಾಕ್ಸ್ಕೊಳ್ತಕ್ಕಂಥದ್ದು ಇವರು ಹುನ್ನಾರ. BJP ಹಿಂದೆನೂ ರೈತರ ಪರವಾಗಿರಲಿಲ್ಲ, ಈಗಲೂ ರೈತರ ಪರವಾಗಿಲ್ಲ, ಮುಂದೆನೂ ರೈತರ ಪರವಾಗಿರಲ್ಲ. ಅವರು ರೈತರ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಅದು ರೈತರಿಗೋಸ್ಕರ ಅಲ್ಲ, ರೈತರ ಹೆಸರಿನಲ್ಲಿ ಹಿಂದೂಗಳನ್ನ ಮುಸಲ್ಮಾನರ ವಿರುದ್ಧ ಎತ್ಕಟ್ಟತಕ್ಕಂಥ ಒಂದು ಕುತಂತ್ರ ಇದರಲ್ಲಿ ಅಡಗಿದೆ. ಸೊ ಇದೇ ಕರ್ನಾಟಕದಲ್ಲಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಏನು ಲ್ಯಾಂಡ್ ಸೀಲಿಂಗ್ ಆಕ್ಟ್ ಏನಿತ್ತು, ಏನು ಕೃಷಿ ಭೂಮಿಯನ್ನ ರೈತರಲ್ಲದೇನೆ ಇತರರು ಕೊಂಡುಕೊಳ್ಬಾರ್ದು ಅಂತಕ್ಕಂಥ ಒಂದು ಕಾಯ್ದೆ ಏನಿತ್ತು, ಆ ಕಾಯ್ದೆಯನ್ನ ಸಡಿಲ ಮಾಡಿ ಅದಕ್ಕೆ ತಿದ್ದುಪಡಿ ತಂದು ಯಾರು ಬೇಕಾದರೂ ಕೃಷಿ ಭೂಮಿಯನ್ನ ಕೊಂಡುಕೊಳ್ಬಹುದು ಅಂತಕ್ಕಂಥ ಕಾಯ್ದೆ ಇವತ್ತು ಜಾರಿನಲ್ಲಿದೆ. ಹಂಗಾಗಿ ಕೋಟ್ಯಾಂತರ ರೈತರು ತಮ್ಮ ಭೂಮಿಯನ್ನ ಇವತ್ತು ಚಿಲ್ಲರೆ ಬೆಲೆಗೆ ಮಾರಾಟ ಮಾಡಿಕೊಂಡು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಮಾರಾಟ ಮಾಡ್ಕೊಂಡಿದ್ದಾರೆ, ದೊಡ್ಡ ದೊಡ್ಡ ಶ್ರೀಮಂತರುಗಳಿಗೆ ಮಾರಾಟ ಮಾಡ್ಕೊಂಡಿದ್ದಾರೆ. ಅದೇ ಭೂಮಿನಲ್ಲಿ ಇವತ್ತು ರೈತರು ಕೂಲಿ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಈ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿಯಾಗಿ ಆ ಕಾಯ್ದೆಯನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಇವತ್ತಿನವರೆಗೆ ಏನು ಆಕ್ಟ್ ಬಂದಿದೆ, ಅದು ರೈತರ ಕೃಷಿ ಭೂಮಿಯನ್ನ ಯಾರು ಬೇಕಾದ್ರೂ ಕೊಂಡ್ಕೊಳ್ಬಹುದು ಅಂತ ಅದ್ರ ಬಗ್ಗೆ ಇವತ್ತಿನವರೆಗೂ ಚಕಾರ ಎತ್ತಿಲ್ಲ. ಅಂದ್ರೆ ಕಾಂಗ್ರೆಸ್ ಮತ್ತು BJPಯ ಉದ್ದೇಶ ರೈತರನ್ನ ಉಳಿಸೋದಾಗ್ಲಿ, ರೈತರನ್ನ ಬೆಳೆಸೋದಾಗ್ಲಿ ಅಲ್ಲ. ರೈತರ ಹೆಸರಿನಲ್ಲಿ ಸಮಾಜದಲ್ಲಿ ಒಡೆದಾಡ್ತಕ್ಕಂಥ ನೀತಿಯನ್ನ ಇಬ್ರು ಕೂಡ ಅನುಸರಿಸ್ತಾ ಇದ್ದಾರೆ. ಎರಡೂ ಸರ್ಕಾರಗಳು ಕೂಡ ರೈತ ವಿರೋಧಿಯಾಗಿವೆ. ಸೊ ಹಾಗಾಗಿ ಈ ವಕ್ಫ್ ಏನಿದೆ, ಈ ವಕ್ಫ್ ವಿವಾದನೇ ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡ್ಕೊಳ್ಳೋಕೆ ಸೃಷ್ಟಿ ಮಾಡಿರ್ತಕ್ಕಂಥ ವಿವಾದ ಇದೆ. ಮತ್ತೆ ಕಾಂಗ್ರೆಸ್ನವ್ರಿಗೆ ಬಹಳ ಕ್ಲಾರಿಟಿ ಇರೋದೇನೆಂದ್ರೆ, ನೆಕ್ಸ್ಟ್ ಎಲೆಕ್ಷನ್ಗೆ ಇವರು ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಿದೆ. 2028ಕ್ಕೆ ಏನಾದರೂ ಅಸೆಂಬ್ಲಿ ನಡೆದ್ರೆ
ಅದ್ರಲ್ಲಿ ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಿದೆ ಇವ್ರಿಗೆ. ಹಾಗಾಗಿ ಅವ್ರಿಗೆ ಈ ವಿವಾದ ಸೃಷ್ಟಿಯಾಗಿ ಹಿಂದೂಗಳು ಎಲ್ಲ ಒಗ್ಗಟ್ಟಾಗಿ ಹಿಂದೂಗಳ ಹೆಸರಿನಲ್ಲಿ ಎಲ್ಲರೂ ಬಿಜೆಪಿ ವೋಟ್ ಹಾಕಲಿ, ಕರ್ನಾಟಕದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಬರಲಿ ಅಂತಕ್ಕಂಥದ್ದು ಕಾಂಗ್ರೆಸ್ನ ಹುನ್ನಾರ ಇದೆ. ಸೊ ಹಾಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮುಖಾಂತರ ರಾಜಕಾರಣ ಮಾಡ್ತಾ ಇದ್ದಾರೆ. ಉದ್ದೇಶ ಏನಂತಂದ್ರೆ, ಇಲ್ಲ ಅಧಿಕಾರದಲ್ಲಿ ಬಿಜೆಪಿ ಇರಬೇಕು, ಇಲ್ಲ ಅಧಿಕಾರದಲ್ಲಿ ಕಾಂಗ್ರೆಸ್ ಇರಬೇಕು, ಯಾವುದೇ ಮೂರನೇ ಶಕ್ತಿ ಇಲ್ಲಿ ಬೆಳಿಬಾರ್ದು ಅಂತೇಳಿ ರೈತರನ್ನ, ಜನಸಾಮಾನ್ಯರನ್ನ ಮತ್ತು ಮುಸಲ್ಮಾನರನ್ನ, ಹಿಂದುಳಿದ ಜಾತಿಗಳನ್ನ, SC/STಗಳನ್ನ ಮೂರ್ಖರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಹುಜನ್ ಸಮಾಜ್ ಪಾರ್ಟಿ. ಈ ಏನು ಕಾಂಗ್ರೆಸ್ ಬಿಜೆಪಿಗಳ ಹುನ್ನಾರ ಇದೆ, ಇದನ್ನ ಇಡೀ ಸಮಾಜಕ್ಕೆ ಅರ್ಥ ಮಾಡಿಸ್ತಕ್ಕಂಥ ಕೆಲಸವನ್ನ, ಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಥ್ಯಾಂಕ್ ಯು.